ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿ ಇದರಿಂದ 8ನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಒಂದೊಂದು ವರ್ಣದಲ್ಲಿರೋರು ಹೇಗೆ ತಾವು ಉನ್ನತ ಮಟ್ಟಕ್ಕೆ ಹೋಗ್ಬೋದು ಅನ್ನೋದ್ರ ಬಗ್ಗೆ, ಅಂದ್ರೆ ಊರ್ಧ್ವ ಲೋಕಗಳಿಗೆ ಹೋಗೋದಕ್ಕೆ ಏನೇನೆಲ್ಲ ಮಾಡ್ಬೋದು ಅಂತ ಹೇಳ್ಕೊಟ್ರು. ಅಂದ್ರೆ ಬ್ರಾಹ್ಮಣನಾಗಿರುವಂಥವನು ಯಾವ ರೀತಿ ನಡ್ಕೋಬೇಕು, ಸ್ವಾಧ್ಯಾಯ ಮಾಡಬೇಕು, ಆಮೇಲೆ ನಿಜವನ್ನೇ ಹೇಳಬೇಕು, ಗುರುವಿನ ಸೇವೆ ಮಾಡಬೇಕು, ಆಮೇಲೆ ಪತಿತರ ಅನ್ನವನ್ನ ತ್ಯಾಗ ಮಾಡಬೇಕು, ಯಜ್ಞೋಪವೀತವನ್ನ ಧರಿಸ್ಕೋಬೇಕು, ಪ್ರತಿನಿತ್ಯ ಸ್ನಾನ, ಸಂಧ್ಯಾ ವಂದನೆ, ತರ್ಪಣ ಇದನ್ನೆಲ್ಲ ಮಾಡಬೇಕು, ಆಮೇಲೆ ಅಗ್ನಿಹೋತ್ರವನ್ನ ಹಾಕಬೇಕು. ಈ ರೀತಿ ಬೇಕಾದಷ್ಟು ವಿಷಯಗಳನ್ನ ಹೇಳಿದ್ರು. ಈ ರೀತಿ ಮಾಡೋದ್ರಿಂದ ಅವನಿಗೆ ಬ್ರಹ್ಮಪದ ಸಿಗತ್ತೆ ಅಂತ ತಿಳ್ಕೊಂಡ್ವಿ. ಕ್ಷತ್ರಿಯ ಬ್ರಾಹ್ಮಣರು ಪ್ರಜೆಗಳ ಪಾಲನೆ ಮತ್ತೆ ಗೋವುಗಳಿಗೋಸ್ಕರ ಅವನೇನಾದ್ರೂ ಯುದ್ಧದಲ್ಲಿ ಮೃತ್ಯುವನ್ನ ಪಡೆದ್ರೆ ಅವನು ಕೂಡ ಊರ್ಧ್ವಲೋಕಗಳಿಗೆ ಹೋಗ್ತಾನೆ ಅನ್ನೋದನ್ನ ತಿಳ್ಕೊಂಡ್ವಿ. ವೈಶ್ಯನು ಕೂಡ ಬ್ರಾಹ್ಮಣ, ಕ್ಷತ್ರಿಯ ಮತ್ತೆ ತನಗಾಶ್ರಿತರಾಗಿರೋರಿಗೆ ಹಣವನ್ನ ಕೊಟ್ಟು ಸಹಾಯ ಮಾಡಬೇಕು, ಯಜ್ಞಗಳನ್ನ ಮಾಡಬೇಕು. ಈ ರೀತಿ ಮಾಡ್ತಾ ಮಾಡ್ತಾ ಅವನು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತಾನೆ. ಶೂದ್ರ ಏನ್ ಮಾಡ್ಬೇಕು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂದ್ರೆ ತನಗಿಂತ ಮೇಲ್ಮಟ್ಟದಲ್ಲಿರುವಂಥವ್ರು ಇವರ ಸೇವೆಯನ್ನ ನ್ಯಾಯವಾಗಿ ಮಾಡಿ ಅವರನ್ನ ಸಂತುಷ್ಟಗೊಳಿಸಿದ್ದೇ ಆದ್ರೆ ಅವನು ಕೂಡ ಪಾಪದಿಂದ ಮುಕ್ತನಾಗಿ ಅವನು ದೇಹತ್ಯಾಗ ಮಾಡಿದ್ಮೇಲೆ ಸ್ವರ್ಗ ಸುಖವನ್ನ ಪಡಿತಾನೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ವಿದುರರು ಹೇಳ್ತಾರೆ, ಮಹಾರಾಜ, ನಿಮಗೆ ನಾನು ಈ 4 ವರ್ಣ ಧರ್ಮವನ್ನ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟೊತ್ತು 4 ವರ್ಣದವರು ಏನು ಮಾಡಬೇಕು ಅನ್ನೋದನ್ನ ಕ್ಲೀನಾಗಿ ಹೇಳಿದ್ದೀನಿ. ಇದನ್ನ ಹೇಳ್ತಾ ಇರುವ ಕಾರಣವನ್ನೂ ಕೇಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ, ಈಗ ಕೇಳಿ. ನಿಮ್ಮ ಕಾರಣದಿಂದ ಪಾಂಡುನಂದನನಾದ ಯುಧಿಷ್ಠಿರ ಇದನಲ್ಲ, ಅವನು ಕ್ಷತ್ರಿಯ ಧರ್ಮದಿಂದ ಚ್ಯುತನಾಗ್ತಾ ಇದ್ದಾನೆ. ಅಂದ್ರೆ ಅವನು ಕ್ಷತ್ರಿಯನಾಗಿದ್ರೂ ಕೂಡ ಅವನಿಗೇನ್ ಸಿಗಬೇಕೋ ಅದು ಸಿಗ್ತಾ ಇಲ್ಲ, ಮತ್ತು ಅವನು ಏನ್ ಮಾಡಬೇಕೋ ಅದನ್ನ ಮಾಡಕ್ಕಾಗ್ತಾ ಇಲ್ಲ. ಅಂದ್ರೆ ಅವನು ತನ್ನ ಧರ್ಮವನ್ನ ಪಾಲನೆ ಮಾಡಕ್ಕಾಗ್ತಾ ಇಲ್ಲ, ಅಥವಾ ನೀವು ಅವನಿಗೇನು ಕೊಡಬೇಕೋ ಅದನ್ನು ಕೊಡದೇ ಇರೋದ್ರಿಂದ ಅವನು ಚ್ಯುತನಾಗ್ತಾ ಇದ್ದಾನೆ. ಅದಕ್ಕೋಸ್ಕರ ನೀವು ಅವರಿಗೆ ಮತ್ತೆ ರಾಜಧರ್ಮದಲ್ಲಿ ನಿಯುಕ್ತಗೊಳಿಸಿ, ಇಲ್ಲಾಂದ್ರೆ ಪಾಪ ಅವರು ಕ್ಷತ್ರಿಯ ಧರ್ಮದಿಂದ ಚ್ಯುತನಾಗ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ವಿದುರ, ನೀನ್ ಪ್ರತಿದಿನ ನನಗೆ ಹೇಗೆ ಉಪದೇಶ ಕೊಡ್ತಾ ಇದೆಯೋ ಅದು ಬಹಳ ಸರಿಯಾಗೇ ಇದೆ. ಇಲ್ಲಿ ಧೃತರಾಷ್ಟ್ರನಿಗೆ ಎಲ್ಲ ಗೊತ್ತು, ಅವನಿಗೆಲ್ಲ ಒಂದು ಜ್ಞಾನನೂ ಇದೆ. ಆದರೆ ಮೋಹ ಇರೋ ಕಾರಣದಿಂದ, ಮಗನ ಮೇಲೆ ಒಂದು ಮೋಹ ಇದೆ, ಪದವಿ ಇದೆಯಲ್ಲ ಅದ್ರ ಮೇಲೆ ಮೋಹ ಇದೆ, ಅದಕ್ಕೆ ಅವನಿಗೇನೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ ನೋಡಿ, ಪ್ರತಿದಿನ ನೀನು ನನಗೆ ಉಪದೇಶ ಮಾಡ್ತೀಯಲ್ಲ ಅದೆಲ್ಲ ಸರಿಯಾಗಿದೆ, ನೀನು ನನಗೇನೆಲ್ಲ ಹೇಳ್ತಾ ಇದೆಯೋ ನನ್ನ ವಿಚಾರ ಕೂಡ ಹಾಗೇ ಇದೆ. ಅಂದರೆ ನೀನು ಹೇಳೋದು ನನಗೆ ಗೊತ್ತು, ನನಗೂ ಕೂಡ ಅದೇ ರೀತಿ ವಿಚಾರನೇ ಬರುತ್ತೆ. ನಾನು ಪಾಂಡವರ ಬಗ್ಗೆ ಸದಾ ಇದೇ ರೀತಿ ಬುದ್ಧಿಯನ್ನು ಇಡ್ತೀನಿ. ಅಂದರೆ ಅವ್ರಿಗೂ ಏನಿದೆಯೋ ಅವ್ರದ್ದು ಕೊಡಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವರನ್ನ ಈ ಒಂದು ಅಧಿಕಾರವನ್ನು ಕೊಟ್ಟು ಅವರನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತೆಲ್ಲ ನನ್ನ ಮನಸ್ಸಲ್ಲಿ ಇರುತ್ತೆ. ಆದರೆ ದುರ್ಯೋಧನನ ಭೇಟಿ ಮಾಡ್ತೀನಲ್ಲ, ಅದಾದ ಮೇಲೆ ನನ್ನ ಬುದ್ಧಿನೇ ತಿರುಗಿಬಿಡುತ್ತೆ. ನೋಡಿ, ಇಲ್ಲಿ ಆ ಮಗನ ಮೇಲೆ ಅವನಿಗೆ ಮೋಹ ಇರೋದ್ರಿಂದ ಅಲ್ಲಿ ಹೋದಾಗ ಅವನೇನು ಹೇಳ್ತಾನೋ ಅದು ಇವನಿಗೆ ಬಂದ್ಬಿಡುತ್ತೆ. ಆಯ್ತಾ? ಅವನೇನು ಅನ್ಕೊಂಡಿರ್ತಾನೋ ಅದನ್ನೆಲ್ಲ ಅವನು ಬಿಟ್ಟು ಮಗ ಹೇಳ್ದಂಗೆ ಅವನು ಕೇಳಬೇಕು, ಆ ಥರ ಆಗ್ಬಿಡುತ್ತೆ. ಯಾಕೆ? ಮಗನ ಮೇಲೆ ಅಷ್ಟೊಂದು ವ್ಯಾಮೋಹ, ಮೋಹ ಜಾಸ್ತಿ ಇದೆ ಅವನಿಗೆ. ಅದಕ್ಕೆ ಇಲ್ಲಿ ಹೇಳ್ತಾನೆ, ದುರ್ಯೋಧನನ ಭೇಟಿ ಆದ್ಮೇಲೆ ನನ್ನ ಬುದ್ಧಿ ತಿರ್ಗೋಗ್ಬಿಡುತ್ತೆ. ಪ್ರಾರಬ್ಧವನ್ನ ಉಲ್ಲಂಘಿಸುವಂತ ಶಕ್ತಿ ಯಾವುದೇ ಪ್ರಾಣಿಯಲ್ಲೂ ಇರೋದಿಲ್ಲ. ಅಂದ್ರೆ ನನ್ನ ಪ್ರಾರಬ್ಧದಲ್ಲಿ ಇದೇ ಇದೆ ಅನ್ಸುತ್ತೆ, ಅವನು ಹೇಳ್ದಾಗೆ ನಾನು ಕೇಳಬೇಕು ಅನ್ಸುತ್ತೆ, ಅಥವಾ ನನಗೂ ಮೋಹ ಇರೋದೇ ಪ್ರಾರಬ್ಧ ಅನ್ಸುತ್ತೆ. ಆ ಪ್ರಾರಬ್ಧವನ್ನ ಉಲ್ಲಂಘನೆ ಮಾಡುವಂತ ಶಕ್ತಿ ಇದೆಯಲ್ಲ, ಅದು ನನಗೆ ಅಲ್ಲ, ಯಾವ ಪ್ರಾಣಿನಲ್ಲೂ ಇರೋದಿಲ್ಲ. ನಮ್ಮ ಪ್ರಾರಬ್ಧದಲ್ಲಿ ಏನಿದೆಯೋ ಅದನ್ನ ನಾವು ಅನುಭವಿಸ್ಲೇಬೇಕು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನಾನಂತೂ ಪ್ರಾರಬ್ಧವನ್ನೇ ಅಚಲ ಅಂತ ತಿಳ್ಕೊಳ್ತಾ ಇದ್ದೀನಿ, ಅದ್ರ ಮುಂದೆ ಪುರುಷಾರ್ಥ ಕೂಡ ವ್ಯರ್ಥನೇ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದ್ರೆ ಪ್ರಾರಬ್ಧಕ್ಕೆ ಅಷ್ಟು ಶಕ್ತಿ ಇದೆ, ಅದನ್ನ ನಾವು ಮಾಡಲೇಬೇಕು. ನಮ್ಮ ಕೈಯಲ್ಲಿ ಅದು ಮಾಡಿಸುತ್ತೆ. ನಾವು ಏನು ಅನ್ಕೊಂಡಿದ್ರು ಕೂಡ ಅದನ್ನೆಲ್ಲ ಬಿಟ್ಟು ಪ್ರಾರಬ್ಧದಲ್ಲಿ ಏನಿದೆಯೋ ಅದನ್ನೇ ನಾವು ಮಾಡ್ತೀವಿ ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಅಂದರೆ
ಅವನಿಗೂ ಎಲ್ಲ ಗೊತ್ತಿದೆ. ಆದ್ರೂ ನಾನು ಮಾಡಬಾರ್ದು ಅಂದ್ರೂ ನನ್ನ ಕೈಯಲ್ಲಿ ಆಗ್ತಾ ಇದೆ ಅದು. ಆ ರೀತಿ ಆಗೋಗುತ್ತೆ ನನಗೆ. ಅಂದ್ರೆ ನನ್ನ ಪ್ರಾರಬ್ಧದಲ್ಲಿ ಇದೇ ಇರೋದು ಅಂತ ಅನ್ಸುತ್ತೆ ಅಂತಂದ್ಬಿಟ್ಟು ಅವನು ತನ್ನ ಒಂದು ಅನಿಸಿಕೆಯನ್ನ ಹೇಳ್ತಾನೆ. ಇಲ್ಲಿಗೆ ವಿದುರ ನೀತಿಯ 8ನೇ ಅಧ್ಯಾಯ ಮುಗಿಯತ್ತೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.